ಅಲ್ಲ ಸರ್, ನಿಮ್ಮ MP ಅವರಾಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ಬಿಜೆಪಿಯ ಸಂಸದರುಗಳು ಯಾರಿಗೂ ಕೂಡ ನೋಡಿ ಯಾವ ಮಕ್ಕಳಿಗೂ ಕೂಡ ತೊಂದರೆ ಆಗಬಾರ್ದು. ಆದ್ರೆ ಸುಳ್ಳು ಹೇಳೋದು ಸರಿಯಲ್ಲ ಅಲ್ಲ. ಈಗ ಅಧ್ಯಕ್ಷರು ಏನ್ ಹೇಳಿದ್ದಾರೆ, ನನ್ನಿಂದ ತೊಂದರೆ ಆಗಿದೆ, ವಿಷಾದ ವ್ಯಕ್ತಪಡಿಸ್ತೀನಿ ಅಂತ. ನಾನು ನಿನ್ನೆನೂ ಹೇಳಿದೆ. ಈಗ ಹಾಲ್ ಟಿಕೆಟ್ ಹಳೆ ತಂದ್ರೆ ನಾವೇನ್ ಮಾಡಕ್ಕಾಗ್ತದೆ ಸರ್? ಅದೇನ್ ಹರಿಪ್ರಸಾದ್ ಅವರ ಕಾರಣ? ಅದಕ್ಕೆ ಮನೆ ನಾನು ಲೇಟಾಗಿ ಬಿಡೋದಕ್ಕೆ ಹರಿಪ್ರಸಾದ್ ಅವರ ಕಾರಣ? ಅದಕ್ಕೆ ಈಗ ನೀವು ಮಾಗಡಿಯಿಂದ ಬಂದಾಗ ಹಲವಾರು ಜನ ಬಂದಿರ್ತಾರಲ್ಲ, ಅವ್ರು ಒಬ್ಬರೇ ಬಂದಿರ್ತಾರ ಹೇಳಿ ಆ ಬಸ್ನಲ್ಲಿ? ಅಲ್ಲ ಸರ್, ನೀಟ್ ಪತ್ರಿಕೆಗಳು ಲೀಕ್ ಆದಾಗ ಮಾತಾಡ್ದಿರೋ ಸಂಸದರುಗಳು ಈಗ ಸಾಕಷ್ಟು ನಿಮ್ಮನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಯಾರಿದ್ದಾರೆ ಅವ್ರ ಕೆಲಸ ನೋಡಪ್ಪ, ಒಂದು ಹೇಳ್ಬಿಡ್ತೀನಿ ಬಹಳ ಸ್ಪಷ್ಟವಾಗಿ. ನನ್ನ ಹೆಸರು ತಗೊಂಡಿಲ್ಲ ಅಂದ್ರೆ ಬಿಜೆಪಿ ಸಂಸದರಿಗೆ, ಶಾಸಕರಿಗೆ ಅಲ್ಲಿ ಅವರಿಗೆ ಪ್ರಮೋಷನ್ ಇಲ್ಲ, ತಿಳ್ಕೊಳ್ಳಿ. ಎಷ್ಟವರು ನನ್ನ ಹೆಸರು ಪ್ರತಿಪಾದನೆ ಮಾಡ್ತಾರೆ, ಜಪ ಮಾಡ್ತಾರೆ, ಆವಾಗ ಮಾತ್ರ ಅವರಿಗೆ ಪ್ರಮೋಷನ್. ಇಲ್ಲಿದ್ರೆ ಅವರಿಗೆ ರಾತ್ರಿ ನಿದ್ದೆನೂ ಬರೋದಿಲ್ಲ, ಮನೆ ಒಳಗಡೆನೂ ಬಿಡೋದಿಲ್ಲ, ಬಿಜೆಪಿ ಕಚೇರಿನಲ್ಲೂ ಬಿಡೋದಿಲ್ಲ, RSS ಕಚೇರಿನಲ್ಲೂ ಬಿಡೋದಿಲ್ಲ. ಲಾಜಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಇವತ್ತು ಮಾಡ್ತಾ ಇದಾರ ಪ್ರೆಸ್ ಮೀಟು, ಅವ್ರ ಹತ್ರ ಏನ್ ದಾಖಲೆ ಇದೆ? ನಾನು CCTV ಫುಟೇಜ್ ರಿಲೀಸ್ ಮಾಡ್ಲಾ? ಸುಮ್ಮನೆ ಇವೆಲ್ಲ ಉಡಾಫೆ ಅಲ್ಲ. ಫಸ್ಟ್ ಕ್ಷಮೆ ಕೇಳಲಿ. ಈಗ ದಿಸ್ ಇಸ್ ಅ ರೀ ಎಕ್ಸಾಮ್, ಒಪ್ತೀರಾ ಎಲ್ಲರೂ? ರೀ ಎಕ್ಸಾಮ್. ವೈ ವಾಸ್ ದರ್ ನೆಸೆಸರಿ ಫಾರ್ ರೀ ಎಕ್ಸಾಮ್? ನಿಮ್ ಯೋಗ್ಯತೆಗೆ ಒಂದು ಎಕ್ಸಾಮ್ ನಡ್ಸಕ್ಕಾಗಿಲ್ಲ. ವಾಯುಸೇನೆ, ನೌಕಾಸೇನೆ, ಬೇರೆ ಬೇರೆ ಸೇನೆಗಳು ಬೇಕಾಗಿತ್ತು ನಿಮ್ಗೆ ಪೇಪರ್ ತರಲಿಕ್ಕೆ. ನಿಮ್ಮ ವೈಫಲ್ಯತೆಯಿಂದ ಇವತ್ತು ರೀ ಎಕ್ಸಾಮ್ ಆಗಿರೋದು. ಫಸ್ಟ್ ಎಕ್ಸಾಮ್ ಯಾಕೆ, ಮೊದಲನೇ ಎಕ್ಸಾಮ್ ನಲ್ಲಿ ಪೇಪರ್ ಲೀಕ್ ಯಾಕಾಯ್ತು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡ್ಲಿ ಅವರು. ಅದ್ರ ಬಗ್ಗೆ ಕ್ಷಮೆ ಕೇಳಲಿ ಫಸ್ಟ್. ಸರ್, ಕ್ರಾಸ್ ವೋಟಿಂಗ್ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂದವರು ಇವತ್ತು ಬಿಜೆಪಿ ಹೈಕಮಾಂಡ್ ಲೀಡರ್ಸ್ ಅನ್ನ ಮೀಟ್ ಮಾಡಕ್ ಹೋಗಿದ್ದಾರೆ, ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರು. ಧರ್ಮಸ್ಥಳ ಹೋಗೋರು ಡೆಲ್ಲಿಗೆ ಯಾಕೆ ಹೋದ್ರು? ಅವ್ರ ಪಕ್ಷದ ವಿಚಾರ ಮಾಡಿದೀರಾ ಅದು ಇದು ಅಂತ ಆಯ್ತು. ಈಗ ಅಮಿತ್ ಶಾ ಎಲ್ಲ ಅವ್ರ ಹತ್ರ, ಅಮಿತ್ ಶಾ ಅವರು ಗೃಹ ಸಚಿವರು ಎಲ್ಲರೂ ಅವ್ರ ಹತ್ರನೇ ಇದಾರಲ್ಲ, ಸಂಶೋಧನೆ ನಡೆಸಿ ಸರಿ ತನಿಖೆ ನಡೆಸಲಿ, ಯಾರು ಬೇಡ ಅಂದಿದ್ದಾರೆ. ಈಗ ಸದಾನಂದ ಗೌಡ್ರು ಏನ್ ಹೇಳಿದ್ರು ನಿನ್ನೆ, ಅಡ್ಡ ಮತದಾನ ಆಗಬಹುದು ಅಂದ್ಬಿಟ್ಟು ವಿಜೇಂದ್ರ ಅವರಿಗೆ ಮತ್ತೆ ಅಶೋಕ್ ಅವರಿಗೆ ಏನು ಫೋನ್ ಮಾಡಿದ್ರಂತೆ. ಅವರು ಇಲ್ಲ ಫೋನ್ ಮಾಡಿದ್ರಂತೆ, ಯಾರು ಎತ್ತಿಲ್ಲಂತೆ. ಅಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಿದೆ ಅಲ್ಲಿ. ಇಬ್ರದು ಕನೆಕ್ಟ್ ಆಗಿಲ್ಲ. ನೀವು ನಂಬ್ತೀರಾ? ಇಲ್ಲ, ಇಬ್ರದು ಕನೆಕ್ಟ್ ಆಗಿಲ್ವಾ? ಅವ್ರ PAಗಳದು PSಗಳದು ಕನೆಕ್ಟ್ ಆಗಿಲ್ವಾ? ಆಯ್ತು, ಒಳ್ಳೇದು ಬಿಡಿ, ನನಗೇನು ಸಂಬಂಧ ಇಲ್ಲ ಅವ್ರದ್ದು. ಬಟ್ ಧರ್ಮಸ್ಥಳಕ್ಕೆ ಹೋಗೋರು ಇಲ್ಲಿಗೆ ಯಾಕೆ ಹೋದ್ರು ಅಂತ. ಧರ್ಮಸ್ಥಳಕ್ಕೆ ಬೇಡ ಅಂತ ಇನ್ನು ಕೆಲವು ಶಾಸಕರು ಹೇಳ್ತಿದ್ದಾರೆ ಸರ್. ಸುರೇಶ್ ಅದು ಅವ್ರದ್ದು ಬಿಟ್ಟಿದ್ರಿ. ನೋಡ್ರಿ, ಇವ್ರು ಎಂತವ್ರಂದ್ರೆ ರಾಮನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದವರು. ಮಂಜುನಾಥ ಸ್ವಾಮಿ ಹೆಸರಲ್ಲಿ ನಿಜ ಹೇಳ್ತಾರೆ ಇವರು. ಯಾರ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತಾರೆ ಆ ದೇವರಿಗೆ ಬಿಟ್ಟಿಲ್ಲ ಅಂದ್ರೆ ಧರ್ಮಸ್ಥಳದಲ್ಲಿ ಕರೆಕ್ಟ್ ಆಗಿ ಹೇಳ್ತಾರ? ಮತ್ತೆ ಇವ್ರದೆಲ್ಲ ಇವರೆಲ್ಲರೂ ಕೂಡ ಹೋಗಿ ಅಲ್ಲಿ ಮಾಡ್ಬೇಕಪ್ಪ ಪ್ರಮಾಣ. ನಮ್ಗೇನ್ ಮಾಡೋದಿದೆ? ಇಟ್ಸ್ ದೇರ್ ಇಂಟರ್ನಲ್ ಪಾರ್ಟಿ ಪಾಲಿಟಿಕ್ಸ್. ಶುರು ಏನಾಗಿದೆ ನೋಡಿ ಸರ್, ಬಹಳ ಸ್ಪಷ್ಟವಾಗಿ. ಇಲ್ಲ ಕೇಳಿ, ಮೊನ್ನೆ ಏನ್ ಹೇಳಿದ್ರು ಕೇಂದ್ರ ಸಚಿವರು HDK ಸಾಹೇಬ್ರು ಏನ್ ಹೇಳಿದ್ರು ಮೊನ್ನೆ? ನಾನ್ ಫ್ರೀನೇ ಇರ್ತೀನಪ್ಪ, CM ಅವ್ರು ಬಿಸಿ ಇರ್ತಾರಲ್ಲ. CM ಅವರು ಒಂದ್ ನಿಮಿಷ ಬಿಸಿ ಇರ್ತಾರೆ, ಅವ್ರು ಯಾವಾಗ ಕರೀತಾರೆ ಬರ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕರೆದಾಗ ಇಲ್ಲ ನನಗೆ ಅವತ್ತಿನ ಡೇಟ್ ಆಗಿಲ್ಲ, ನೀವು ನೆಕ್ಸ್ಟ್ ಡೇಟ್ ಕೊಡಿ, ನಾವು ಇಲ್ಲಿ ಬರಕ್ಕಾಗಲ್ಲ, ಅಲ್ಲಿ ಬರ್ತೀವಿ ಅಂದ್ರೆ ವಿಧಾನಸೌಧಕ್ಕಿಂತ ಜಾಗ ಬೇಕಾ ನಿಮ್ಗೆ ಚರ್ಚೆ ಮಾಡಕ್ಕೆ? ಜನರ ಮುಂದೆ ಬನ್ನಿ, ಅರೆ ನೀವು ಕರ್ಕೊಂಡ್ ಬನ್ರಿ 5 ಜನಕ್ಕೆ. ಈಗ ಮೊನ್ನೆ ಇದೇ ವಿಧಾನಸೌಧದಲ್ಲಿ ಮಂಡ್ಯನಲ್ಲಿ ನಿಮ್ದು ಎಲೆಕ್ಟ್ರಿಕ್ ವೆಹಿಕಲ್ ಟೆಸ್ಟಿಂಗ್ ಸೆಂಟರ್ ಬಗ್ಗೆ ಚರ್ಚೆ ಮಾಡಿದ್ರಿ. ವಿಧಾನಸೌಧನೇ ತಾನೇ ಕೇಂದ್ರ ಸ್ಥಾನ, ಇಲ್ಲೇ ತಾನೇ ಜನಪ್ರತಿನಿಧಿಗಳಿರೋದು. ಇಲ್ಲಿಂದ ಈಗ ನಾನು MLA ಅಂದ್ರೆ ಯಾರಿಗೆ MLA? ಚಿತ್ತಾಪುರ ಜನರಿಗೆ 2.5 ಲಕ್ಷ ಜನ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಬನ್ನಿ ವಿಧಾನಸೌಧಕ್ಕೆ, ಅಲ್ಲೇ ರೆಪ್ರೆಸೆಂಟ್ ಯುವರ್ ಪೀಪಲ್. ನನಗೆ ಗೊತ್ತಿಲ್ಲ ಅಪ್ಪ, ಅವ್ರಿಗೆ ಕೇಳಿ, ಬರ್ದವ್ರಿಗೆ ಕೇಳಿ. ಈಗ ಅವ್ರು ಏನ್ ಹೇಳಿದ್ರು ಮೊನ್ನೆ, ಫ್ರೀ ಇದೀನಪ್ಪ, CM ಅವ್ರು ಯಾವಾಗ ಕೊಡ್ತಾರೆ ಟೈಮ್? ಅವ್ರು CM ಅವ್ರು ಕರೆದ್ರು. ಇಲ್ಲ ನಂಗೆ ಟೈಮ್ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗ್ತದೆ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.